ಅಂದ್ರೆ ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ ಕೇಳಿದಾಗ ಇರೋ ಒಂದು ವೈಬ್ರೇಷನ್ ಬಹಳ ಇಷ್ಟ ಆಗಿತ್ತು. ಮತ್ತೆ ಡೈಲಾಗ್ಗಳು, ಆಮೇಲೆ ನಿರ್ದೇಶಕ ಕನ್ವಿಕ್ಷನ್ ಅದೆಲ್ಲ ಬಹಳ ಇಷ್ಟ ಆಗಿತ್ತು. ಸೊ ಈ ತರದ ಪಾತ್ರ ಮಾಡೋದಕ್ಕೆ ಆಕ್ಟರ್ಗಳು ಬಹಳ ಖುಷಿ ಇರುತ್ತಲ್ಲ. ಸೊ ಒಂದು ಐಡಿಯಾ ಇತ್ತು, ಇದೊಂದು ರೇಂಜ್ಗೆ ಜನಕ್ಕೆ ಮನ್ಸಿಗೆ ಬಿಟ್ಟುತ್ತೆ ಅಂತ. ಸೊ ಈಗ ರೀಚ್ ಆಗಿರೋದು ಬಹಳ ಖುಷಿ ಇದೆ. ಒಂಥರ ಫೀಲಿಂಗ್ ಗೊತ್ತಾಗ್ತಿಲ್ಲ ನಿಮ್ಗೆ, ಎಲ್ಲ ವೈಬ್ರೇಷನ್ ಇದ್ದೀವಿ, ಬಹಳ ಖುಷಿಯಾಗಿದೆ. ಸೊ ಜನ ಇನ್ನೊಂದು ನುಗ್ಗಿ ಹಿಂಗೆ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಎಷ್ಟೋ ದಿನದ ಮೇಲೆ ಒಂದು ಒಳ್ಳೆ ಫಿಲ್ಮ್ ನೋಡಿದಾಗ ಆಡಿಯನ್ಸ್ ಆಗಿ. ಬಟ್ ಒಂದು ಇಡೀ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ವೈಬ್ ಇದೆ. ಆಮೇಲೆ ಜೊತೆಗೆ ಹುಡುಗರು ಎಲ್ಲರೂ ತುಂಬಾ ಎನರ್ಜೆಟಿಕ್ ಆಗಿ ಆಕ್ಟ್ ಮಾಡಿರೋದು. ರೋಹಿತ್ ಪದಕಿಯವರ ಇದಿರ್ಬೋದು, ಇವರ ಮಾತುಗಳಿರ್ಬೋದು, ಈ ಮಗುದು ಆಕ್ಟಿಂಗ್ ಇರ್ಬೋದು. ಆಮೇಲೆ ಅವರು ಗಾರ್ಬೇಜ್ ಆಕ್ಟ್ ಮಾಡಿ ಸಖತ್ತಾಗಿತ್ತು. ಸಾರಿ, ನನಗೆ ಬಹಳ ಇಷ್ಟವಾಯಿತು. ಎರಡೇ ಸೀನ್ ಇದ್ರು ಅದರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಯುವ ಸೂಪರ್, ಆಮೇಲೆ ಚರಣ್ ರಾಜ್ ಅವರ ಮ್ಯೂಸಿಕ್ ಇರ್ಬೋದು. ಆಮೇಲೆ ಒಟ್ಟಾರೆ ಒಂದು ಕನ್ನಡಕ್ಕೆ ಈ ಸದ್ಯದಲ್ಲಿ ಥಿಯೇಟ್ರಿಗೆ ಬರಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ಬರ್ತಾರೆ ಅಂತ ಹೇಳೋದಕ್ಕೆ ಇದು ನಿಜವಾಗ್ಲೂ ಈ ಸಿನಿಮಾ ಲೆಕ್ಕ ನಮ್ಮ ಚಿತ್ರರಂಗದ ಹಿಸ್ಟ್ರಿಯಲ್ಲಿ ಎತ್ತನೇ ಆಗಿದೆ. ನಿಜವಾಗ್ಲೂ ಇದು ಹಿಟ್ ಆಗಿರೋದು ಪಕ್ಕ. ಇಲ್ಲ, ಯುವ ನಿಜವಾಗ್ಲೂ ಪ್ರತಿಯೊಂದು ಈಗ ಅವ್ರು ಮಾಡಿರುವ ಈ ಎರಡನೇ ಸಿನಿಮಾ ಅದರಲ್ಲಿ ಒಂದು ಪ್ರಬುದ್ಧತೆನೂ ಇದೆ. ಆಮೇಲೆ ಒಬ್ಬ ಒಳ್ಳೆ ನಟನಾಗಿ ಬಂದಿರೋದು ಕಾಣಿಸುತ್ತೆ. ಇನ್ನೂ ಹೆಚ್ಚಿನ ಬೆಳೆಯುವಂತಹ ಒಂದು ಮರ ಇದು ಅಂತ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಕ್ಚುಲಿ ಅದು ನಾವು ಹೇಳಬೇಕಾಗಿಲ್ಲ, ಅವ್ರ ಇಡೀ ಮನೆತನನೇ ಹೇಳುತ್ತೆ. ಆ ರಕ್ತದಲ್ಲಿ ಆ ಒಂದು ನಟನೆ ಮತ್ತು ಎಲ್ಲಾ ತರಹದ ಛಾಯೆ ಅದರೊಳಗೆ ಕಾಣಿಸುತ್ತೆ. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಕೆಲವು ಕಡೆ ಪುನೀತ್ ಸರ್ ನೋಡ್ದಂಗೆ ಅನ್ಸುತ್ತೆ. ಅದು ಬಹಳ ಖುಷಿ. ನಿಜವಾಗ್ಲೂ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರೋದ್ರ ಜೊತೆಗೆ ಆಮೇಲೆ ಎಲ್ಲ ಹೀಮ್ಯಾನ್ ಸಿನಿಮಾಗಳ ನಡುವೆ ಒಬ್ಬ ಸಾಮಾನ್ಯ ಹುಡುಗರ ಬದುಕನ್ನ ತೋರಿಸುವಂತ ಸಿನಿಮಾ ಬಂದಿರೋದು ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಬರೀ ಸಾಮಾನ್ಯರ ಕಥೆ ಇದು, ಒಬ್ಬ ಹುಡುಗ ಹಳ್ಳಿಯಿಂದ ಬರುವಂತ ಹುಡುಗನ ಕಥೆ. ಅದು ಬಹಳ ಖುಷಿ ಅನ್ಸುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.